ಅವತ್ತು ಕೂಡ ಹೇಳಿದೆ ಈ ವಿಚಾರದಲ್ಲಿ. ಇರ್ಲಾರ್ದಿರುವೆಯನ್ನು ಸರ್ಕಾರ ಬಿಟ್ಕೊಳ್ಳುತ್ತೆ, ಯಾರಿಗೋಸ್ಕರ ನೀವು ಈ ಥರ ಮಾಡ್ತಾ ಇದ್ರೋ ನಿಮಗೆ ವಾಪಸ್ ತಿರುಗೇಟನ್ನು ಕೊಡುತ್ತೆ, ಆ ಸಮುದಾಯವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೆ ಅಂತ ಅವತ್ತು ಪದೇ 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 ಹೇಳಿದೆ. ಇವತ್ತು ಆ ವಿಚಾರ ಬಂತು. ಏನು ಅವತ್ತು RSS ಪಥಸಂಚಲನ ವಿಚಾರದಲ್ಲಿ ಕೇಳಿದ್ರಿ, ಈ ವಿಚಾರದಲ್ಲಿ ಈಗ ಮಾತನಾಡಬೇಕಲ್ಲ ಸರ್ಕಾರ. ನಾವು ಅವತ್ತು ಹೇಳಿದ್ವಿ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅವ್ರಿಗೆ ಆ ಟೈಮಲ್ಲಿ ನಮಾಜ್ ಆಗೋದ್ರೆ ನಮಾಜ್ ಮಾಡ್ತಾರೆ ಅವರು ಅಂತ ಹೇಳಿ. ಅದಕ್ಕೆ ಅಬ್ಜೆಕ್ಷನ್ ಇಲ್ಲದೆ ಇರುವಂಥದ್ದು RSSನ ಪಥಸಂಚಲನಕ್ಕೆ ಅಬ್ಜೆಕ್ಷನ್ ಹುಡುಕಿದಿರಲ್ಲ, ಆ ಮುಸ್ಲಿಂ ಸಮುದಾಯಕ್ಕೆ ನೀವು ಇಕ್ಕಟ್ಟಿಗೆ ಸಿಲುಕಿಸ್ತೀರಾ ಅಂತ ಹೇಳಿ. ಆಯ್ತು, ಇವತ್ತು ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿದರು. ಪ್ರಶ್ನೆ ಕೇಳುವಂತ ಶುರು ಮಾಡಿದ್ರಿ. ಈಗ ಏನು ಪ್ರಶ್ನೆ ಕೇಳಿದ್ದಾರೆ ಬಂದೇ ಬರುತ್ತೆ ಅಲ್ವಾ, ನೋಡಿ. RSS ಪರೇಡ್ ಫೈಟ್ ಮತ್ತೊಂದು ವಿವಾದ. ಎಲ್ಲಿ ಬೇಕಾದ್ರೂ ನಮಾಜ್ ಮಾಡಬಹುದಾ? ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಾಮೂಹಿಕ ನಮಾಜ್. ರಾಜ್ಯದಲ್ಲಿ RSS ಪರೇಡ್ ವಿಚಾರ ವಿವಾದ ಸ್ವರೂಪ ಪಡ್ಕೊಳ್ತು. RSS ಚಟುವಟಿಕೆಗಳಿಗೆ ಮೂಗುದಾರ ಹಾಕುವ ಸರ್ಕಾರದ ನಿರ್ಧಾರಕ್ಕೆ ಕೇಸರಿ ಪಡೆ ಕನಲಿ ಕೆಂಡವಾಗಿತ್ತು. RSSಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೆರಳಿದ್ರು. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಕರ್ನಾಟಕ ನೆಲದಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರು ಸಾಮೂಹಿಕ ನಮಾಜ್ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಹಜ್ ಯಾತ್ರಿಕರನ್ನ ಬೀಳ್ಕೊಡೋಕೆ ಬಂದಿದ್ದ ಕೆಲವರು ವಿಮಾನ ನಿಲ್ದಾಣದ ಟರ್ಮಿನಲ್ ಒಳಭಾಗದಲ್ಲೇ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಾಮೂಹಿಕ ನಮಾಜ್ ನಡೀತಾ ಇದ್ರು, ಸಿಬ್ಬಂದಿ ನೋಡುತ್ತಾ ಮೌನವಾಗಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರಲ್ಲಿ ನಮಾಜ್ ಮಾಡ್ತಾ ಇದ್ದಂತ ವಿಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ, ಹಾಗೆ ಈ ರೀತಿಯಾಗಿ ಪರ್ಮಿಷನ್ ಯಾರು ಕೊಟ್ಟರು, ಯಾರ ಅನುಮತಿಯನ್ನು ಪಡೆದ್ರು, ಈ ಥರದ ಧಾರ್ಮಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡುವಂಥದ್ದು ಸರಿಯಾ, ಈ ಥರದ್ದೆಲ್ಲ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಜೊತೆಗೆ ವಿಡಿಯೋದಲ್ಲಿ ಗಮನಿಸ್ಬೋದು, ಭದ್ರತಾ ಸಿಬ್ಬಂದಿಗಳೇನಿದ್ದಾರೆ ಆ ಭದ್ರತಾ ಸಿಬ್ಬಂದಿಗಳು ಕೂಡ ಸುಮ್ಮನೆ ಅಂದರೆ ಆ ನಮಾಜ್ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವರನ್ನು ತಡೆಯುವಂಥದ್ದು ಅಥವಾ ಇಲ್ಲಿ ನಮಾಜ್ ಮಾಡಬಾರ್ದು ಈ ಥರದ್ದು ಹೇಳುವಂಥದ್ದು ಯಾವುದೂ ಕೂಡ ಮಾಡದೆ ಸುಮ್ಮನಿದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮಾಜ್ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಬೆಂಗಳೂರು ವಿಮಾನ ನಿಲ್ದಾಣದ ಒಳಗಡೆ ನಮಾಜ್ ಮಾಡೋಕೆ ಅನುಮತಿ ಇದೆಯಾ ಅಂತ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್ ಪ್ರಶ್ನಿಸಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸುತ್ತೆ, ಆದರೆ ಅತ್ಯಂತ ಭದ್ರತಾ ಪ್ರದೇಶವಾದಂತಹ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡೋದು ಸರಿನಾ? ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಅನುಮತಿ ಕೊಟ್ಟಿದ್ದೀರಾ? RSS ಪಥ ಸಂಚಲನ ವಿರೋಧಿಸುವ ಸರ್ಕಾರ ನಮಾಜ್ ಮಾಡೋಕೆ ಬಿಟ್ಟಿದ್ಯಾಕೆ? ಕಾಂಗ್ರೆಸ್ ನಮಾಜ್ ಮಾಡೋದನ್ನ ಕಂಡು ಕಾಣದಂತೆ ಕೂತಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ವಿಮಾನ ನಿಲ್ದಾಣದ ಟರ್ಮಿನಲ್ನಲ್ಲಿ ನಮಾಜ್ ಮಾಡಿದಂಥ ವಿಡಿಯೋ ಯಾವಾಗ ವೈರಲ್ ಆಯಿತೋ ಈ ವಿಡಿಯೋವನ್ನು ಬಿಜೆಪಿ ವಕ್ತಾರರಾದಂಥ ವಿಜಯ್ ಪ್ರಸಾದ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, RSSನ ಪಥಸಂಚಲನವನ್ನು ವಿರೋಧ ಮಾಡ್ತಾರೆ, ನಿರಾಕರಿಸ್ತಾರೆ ಅನುಮತಿ ನೀಡೋದಕ್ಕೆ. ಆದರೆ ಈ ರೀತಿಯಾಗಿ ನಮಾಜ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬ ಸೂಕ್ಷ್ಮವಾದಂಥ ಪ್ರದೇಶ ಈ ವಿಮಾನ ನಿಲ್ದಾಣ, ಅದು ಕೂಡ ಆ ಟರ್ಮಿನಲ್ನಲ್ಲೇ ಈ ರೀತಿಯಾಗಿ ನಮಾಜ್ ಮಾಡಿರುವಂಥದ್ದನ್ನು ಯಾಕೆ ಖಂಡಿಸೋದಿಲ್ಲ, ನಿರಾಕರಿಸೋದಿಲ್ಲ, ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಮ್ಮಕ್ಕು ಕೂಡ ಇರಬಹುದಾ ಅನ್ನೋ ಥರದ ಪ್ರಶ್ನೆಗಳನ್ನು ಮಾಡಿ ಆಕ್ರೋಶವನ್ನು ಬಿಜೆಪಿ ವಲಯದಿಂದ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ, ಮುಸ್ಲಿಮರ ಓಲೈಕೆ ಮಿತಿ ಮೀರಿದೆ ಎಂದು ಆಕ್ರೋಶ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರ ಓಲೈಕೆ ಮಿತಿ ಮೀರಿದೆ ಅಂತ ಕಿಡಿಕಾರಿದ್ದಾರೆ. ನಿಯಮ ಎಲ್ರಿಗೂ ಒಂದೇ, ಆದರೆ ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ಗೆ ಯಾರ ಅನುಮತಿ ಕೊಟ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಈ ಸರ್ಕಾರ ಒಂದು ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು, ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು, ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರನ್ನ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು, ಮುಸ್ಲಿಮನ್ರ ಕಂಡ್ರೆ ತಪ್ಕೊಳೋದು, ಟೋಪಿ ಹಾಕ್ಕೊಳೋದು. ಸೆಕ್ಯುಲರ್ ಅಲ್ವಾ, ನೀವು ನಮಾಜ್ ಮಾಡ್ಬೋದು, ಬಾಂಬ್ ಬಿಡ್ಬೋದು, ಭಾರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕಾಯಿ ಇಟ್ಟಂಗಾಗತ್ತೆ. ನಮಸ್ತೆ ಸದಾ ವತ್ಸಲೆ ಅಂತಂದರೆ ಏನೇನೋ ಆಗತ್ತೆ ಇವರಿಗೆ. ಆದರೆ ನೀವು ಬಾಕಿ ಎಲ್ಲ ಮಾಡ್ಬೋದು, ಅಂದರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಅಂತ ಕೂಗ್ಬೋದು. ನಾವು ಹೇಳಿದ್ವಿ, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ನಮ್ಮ ವಾದ ಅದು. ಅದೇ ವಾದವನ್ನ RSS ಅನ್ನ ಬ್ಯಾನ್ ಮಾಡಬೇಕು ಅಂದವರು
RSS ಪರ್ಮಿಷನ್ ತಗೊಳ್ಬೇಕು, ಯಾರೂ ದೊಡ್ಡವರಲ್ಲ ನ್ಯಾಯದ ಮುಂದೆ ಅಂತ ಅವರೇ ಒಂದು ವಿರೋಧ ದಾರಿಗೆ ಬಂದರು. ಈಗ ನಾನು ಕೇಳ್ತೇನೆ, ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು RSS ಅನ್ನು ಪ್ರಶ್ನೆ ಮಾಡೋರು ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಕೊಡಬೇಕಾಗಿದೆ. ಒಬ್ಬರಿಗೊಂದು ನ್ಯಾಯ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಬೇಕಾ? ಇವತ್ತು ಉತ್ತರ ಕೊಡಬೇಕಾಗಿದೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ, ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಅನೇಕ ದೇಶಗಳಿಂದ ಅನೇಕ ಧರ್ಮದ ಜನ ಬರ್ತಾರೆ. ಇಂಥ ವಿಷಯದಲ್ಲಿ ಸಣ್ಣತನ ತೋರಿಸಬಾರ್ದು. ಒಂದು ಕೊಠಡಿ ಮೀಸಲಿಟ್ರೆ ಅವರ ಧರ್ಮ ಪಾಲನೆ ಮಾಡ್ತಾರೆ ಎಂದಿದ್ದಾರೆ. ಇವತ್ತು ಬೆಂಗಳೂರು ನಗರ ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೆದಿರ್ತಕ್ಕಂಥ ನಗರ ಇದು. ಇಲ್ಲಿಗೆ ಹಲವಾರು ದೇಶಗಳಿಂದ ಹಲವಾರು ರಿಲಿಜಿಯಸ್ನ ನಂಬ್ಕೊಂಡಿರ್ತಕ್ಕಂಥ ಜನ ಬರೋದು ಸಹಜ. ಇಲ್ಲಿ ಇಂಥ ಒಂದು ವಿಷಯದಲ್ಲಿ ನಾವೇನು ಸಣ್ಣತನ ತೋರಿಸ್ಬೇಕು ಅಂತ ಹೇಳಲ್ಲ, ಆದರೆ ಒಂದು ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ರೆ ಅವರವರ ಧರ್ಮ ಪಾಲಿಸ್ಕೊಳ್ತಕ್ಕಂಥದ್ದು ಅನುಕೂಲ. ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮದೇ ಸಮಜಾಯಿಷಿ ಕೊಡ್ತಾರೆ. ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಎಲ್ಲ ಧರ್ಮಗಳ ಪ್ರಾರ್ಥನಾ ರೂಮ್ ಇರ್ತವೆ. ಯಾರ್ಯಾರು ಆಚರಣೆ ಮಾಡ್ತಾರೋ ಅವರು ಮಾಡ್ಕೊಳ್ಳಿ ಅಂತಾರೆ. ಅದು ಪ್ರಾರ್ಥನೆ ಮಾಡಲಿಕ್ಕೆ ಸಪ್ರೇಟ್ ಆದಂಥ ಕೊಠಡಿಗಳು ಇರ್ತವೆ ಏರ್ಪೋರ್ಟ್ಗಳಲ್ಲಿ. ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಇರ್ತವೆ. ಯಾವುದೇ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ನೀವು ಹೋಗ್ಬೋದು, ಇದನ್ನು ಹೋಗ್ಬೋದು. ಈಗ ಮೊನ್ನೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮತ್ತು ಗುಜರಾತ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಗರ್ಭ ಮಾಡಿದ್ರು. ಇಡೀ ಏರ್ಪೋರ್ಟೇ ಗರ್ಭ ಮಾಡಿದ್ರು. ಅವಾಗ ಒಟ್ಟಿನಲ್ಲಿ RSSಗೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯವ ಅಂತ ಬಿಜೆಪಿ ಪ್ರಶ್ನಿಸ್ತಾ ಇದೆ. RSSಗೆ ಕಡಿವಾಣ ಹಾಕೋರು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೂ ಕಡಿವಾಣ ಹಾಕಿ ಅಂತ ಬಿಜೆಪಿಗರ ಒತ್ತಾಯ ಆಗಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.